ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಫುಡ್ ಪ್ಯಾರಡೈಸ್ ಟಿವಿ. ಇವತ್ತು ಸೋಮುನ ಜೊತೆಗೆ ಬಂದಿಲ್ಲ. ನಾನಿವತ್ತು ಮಾರತಳ್ಳಿನಲ್ಲಿ ಒಂದು ಹೊಸ ಜಾಗನ ನಿಮಗೆ ಪರಿಚಯ ಮಾಡಿಸ್ಬೇಕು ಅಂತ ಬಂದಿದ್ದೀನಿ. ಜೊತೆಯಲ್ಲಿ ನಮ್ಮ ಅನ್ಬಾಕ್ಸ್ ಕರ್ನಾಟಕ ಟೀಮನ್ನು ಬಂದಿದ್ದಾರೆ. ಸೊ ಅವ್ರ ಮೇಲೆ ಶೂಟ್ ಮಾಡ್ತಾ ಇದ್ದಾರೆ. ನಮ್ಮ ಚಾನಲ್ನಲ್ಲಿ ಅವರ ಚಾನಲ್ನಲ್ಲಿ ಎರಡೂ ಚಾನಲ್ನಲ್ಲಿ ಈ ಜಾಗದ ಬಗ್ಗೆ ವಿಡಿಯೋ ಬಂದಿರುತ್ತೆ. ಎರಡು ಚಾನಲ್ಗೆ ಹೋಗಿ ವಿಡಿಯೋ ನೋಡಿ ಅಂತ ರಿಕ್ವೆಸ್ಟ್ ಮಾಡ್ಕೊತೀನಿ. ಸೊ ಈ ಜಾಗ ಹೆಸರು ಬಂದ್ಬಿಟ್ಟು ಅಂತೇರಾ ಅಂತ. ಆಂಧ್ರ, ತೆಲಂಗಾಣ, ರಾಯಲಸೀಮಾ ಡಿಶಸ್ ಸಿಗುತ್ತೆ ಇಲ್ಲಿ. ತುಂಬಾ ಅಥೆಂಟಿಕ್ ಡಿಶಸ್ ಮಾಡ್ತಾರೆ ಅಂತ ಕೇಳ್ಪಟ್ಟಿದ್ದೀವಿ. ಸೊ ಅದಕ್ಕೆ ಈ ಜಾಗ ನಾನು ನಿಮಗೆ ಪರಿಚಯ ಮಾಡಿಸ್ಬೇಕು ಅಂತ ಬಂದಿರೋದು. ಜೊತೆಯಲ್ಲಿ ಕಾಕ್ಟೇಲ್ಸ್ ಎಲ್ಲ ಸಿಗುತ್ತೆ. ಸೊ ಗ್ರೂಪ್ ಆಫ್ ಫ್ರೆಂಡ್ಸು ಮತ್ತು ಕಾರ್ಪೊರೇಟ್ ಡಿನ್ನರ್, ಲಂಚ್ ಏನಾದರೂ ಇದ್ದರೆ ಆರಾಮಾಗಿ ಇಲ್ಲಿ ಬರ್ಬೋದು. ಸೊ ಎಲ್ಲೂ ಸ್ಕಿಪ್ ಮಾಡಿದಿರೋ ವಿಡಿಯೋ ನೋಡಿ. ಜೊತೆಯಲ್ಲಿ ಒಂದು ಕಾಂಟೆಸ್ಟ್ಗೆ ಅಂತ ಒಂದು ಕ್ವೆಶನ್ ಕೇಳ್ತಾ ಇದ್ದೀನಿ. ಇವರು ಬೆಂಗಳೂರಿನಲ್ಲಿ 2ನೇ ಬ್ರಾಂಚ್ ಓಪನ್ ಮಾಡ್ತಾ ಇದ್ದಾರಂತೆ. ಯಾವ ಏರಿಯಾನಲ್ಲಿ ಮಾಡ್ಬೋದು ಅಂತ ನೀವು ಕಮೆಂಟ್ ಮಾಡಿದ್ರೆ 5 ವಿನ್ನರ್ಸ್ಗೆ ಇವರ ಒಂದು ಲಾಂಚ್ ಪಾರ್ಟಿಗೆ ಇನ್ವೈಟ್ ಕಳಿಸ್ತಾರೆ. ಸೊ ಅದನ್ನು ಗೆಸ್ಟ್ ಮಾಡಿ ಅಂತ ಹೇಳ್ತೀನಿ. ತಡ ಮಾಡದೆ ವಿಡಿಯೋ ಸ್ಟಾರ್ಟ್ ಮಾಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ನಿಮ್ಗೆ ಏನು ಮಾಡಬೇಕು ಅಂತ ಗೊತ್ತಿದೆ. ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. ನಮ್ಮ ಚಾನಲ್ಲೇ ಅಂತಲ್ಲ, ಒಳ್ಳೆ ಕನ್ನಡ ಕ್ರಿಯೇಟರ್ಸ್ಗೆ ನಿಮ್ಮ ಸಪೋರ್ಟ್ ಬೇಕು. ನೀವು ಮಾಡ್ತೀರಿ ಅಂತ ಬನ್ನಿ ಎಪಿಸೋಡ್ ಸ್ಟಾರ್ಟ್ ಮಾಡೋಣ. ನಾನು ಆರ್ಡರ್ ಮಾಡಿರೋವಂಥ ಐಟಮ್ಸ್ ಎಲ್ಲ ಬಂದು ಸೆಟ್ಲಾಗಿದೆ. ಎಲ್ಲ ಆಂಧ್ರ, ತೆಲಂಗಾಣ, ರಾಯಲಸೀಮಾಗೆ ಸಂಬಂಧಪಟ್ಟಿರುವಂಥ ಡಿಶಸ್ಸು. ಜೊತೆಯಲ್ಲಿ ಸೂಪರ್ ಆಗಿರುವಂಥ ಮಾಕ್ಟೈಲ್ಸು. ನನಗೆ ಇದು ನೋಡ್ತಾ ಇದ್ರೆ ಸಿಕ್ಕಾಪಟ್ಟೆ ಟೆಂಪ್ಟ್ ಆಗ್ತಾ ಇದೆ, ಎಳ್ಳಿನಲ್ಲಿ ಮಾಡಿರೋವಂಥದ್ದು. ಸೊ ಇದೆಲ್ಲ ಆಮೇಲೆ ಹೇಳ್ತೀನಿ. ಸೊ ತಡ ಮಾಡಿದೆ. ಈಗ ನನಗೆ ಸಿಕ್ಕಾಪಟ್ಟೆ ಟೆಂಪ್ಟ್ ಮಾಡ್ತಾ ಇರೋದು ಈ ನಲಗೊಂಡ ಮಟನ್ ಫ್ರೈ. ಸೊ ಇದನ್ನು ಟ್ರೈ ಮಾಡಿಬಿಡ್ತೀನಿ. ನೋಡಿ ಬನ್ನಿ ಕ್ಲೋಸಪ್ನಲ್ಲಿ ಯಾವ ಥರ ಇದೆ ಅಂತ. ಸೊ ನಲಗೊಂಡ ಮಟನ್ ಫ್ರೈ. ಸೊ ನಲ್ಲಿ ಪೀಸ್ ಒಂದು 2 ಬಂದಿದೆ. ನಲ್ಲಿ ಪೀಸ್ ಒಂದು, ಪ್ಯೂರ್ ಬೋನ್ಲೆಸ್ ಒಂದು ಹಾಕ್ಕೊಂಡು ಫಸ್ಟು ಈ ಬೋನ್ಲೆಸ್ ಪೀಸ್ನ ಟ್ರೈ ಮಾಡಿಬಿಡೋಣ. ಸಿಕ್ಕಾಪಟ್ಟೆ ಚೆನ್ನಾಗಿ ಬೆಂದಿದೆ. ಸೊ ನಿಮಗೆ ನೋಡ್ತಾ ಇದ್ದರೆ ಗೊತ್ತಾಗ್ತಾ ಇರ್ಬೋದು. ಮಸಾಲೆ ಎಲ್ಲ ನೀಟಾಗಿ ಹೋಗ್ಬಿಟ್ಟಿದೆ ಪೀಸ್ ಒಳಗಡೆ. ಸೊ ಇದನ್ನು ಟ್ರೈ ಮಾಡಿಬಿಡ್ತೀನಿ. ನಲಗೊಂಡ ಮಟನ್ ಫ್ರೈ. ಸಿಕ್ಕಾಪಟ್ಟೆ ಚೆನ್ನಾಗಿ ಬೆಂದಿದೆ. ಒಂದು ಟಿಪಿಕಲ್ ಖಾರ ಇರುವಂಥ ಮಸಾಲೆ. ಪ್ರತಿಯೊಂದು ಬೈಟ್ನಲ್ಲೂ ಆ ಮಟನ್ ಫ್ಲೇವರ್ಸು ಜೊತೆಗೆ ಇವ್ರು ಹಾಕಿರುವಂಥ ಮಸಾಲೆ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಸ್ವಲ್ಪ ಆಂಧ್ರ ಟಚ್ ಇದೆ. ಆಂಧ್ರ ಟಚ್ ಅಂದರೆ ಗೊತ್ತಾಗ್ತಾ ಇರ್ಬೇಕು ನಿಮಗೆ. ಸ್ವಲ್ಪ ಖಾರ ಚುರುಕನ್ನುತ್ತೆ, ಬಟ್ ವಿಪರೀತ ಏನಿಲ್ಲ. ಒಂದು ಲೈಟಾಗಿ ಮಜಾ ಕೊಡುವಂಥ ಖಾರ ಅದು. ಸೊ ಇದನ್ನು ಟ್ರೈ ಮಾಡಿಬಿಡೋಣ. ಸಿಕ್ಕಾಪಟ್ಟೆ ಚೆನ್ನಾಗಿದೆ. ತುಂಬ ದಿನ ಆಗಿತ್ತು ನಲ್ಲಿ ತಿಂದು. ಬಿಸಿ ಇದ್ದಾಗೆ ತಿನ್ಬಿಡ್ಬೇಕು. ನಲ್ಲಿ ಎಲ್ಲ ಸ್ವಲ್ಪ ಆರೋಗ್ಯ ಬರೋದೇ ಇಲ್ಲ ಅದು. ಸೊ ಒನ್ ಆಫ್ ದ ಬೆಸ್ಟ್ ಮಟನ್ ಫ್ರೈ ಇದು. ರೀಸೆಂಟ್ ಟೈಮಲ್ಲಿ ನಮ್ಮ ಚಾನಲ್ನಲ್ಲಿ ತೋರಿಸಿರೋವಂಥ ಮಟನ್ನಲ್ಲಿ ಮಸಾಲೆ ತುಂಬ ಚೆನ್ನಾಗಿದೆ. ಸೊ ಮೇನ್ ಕೋರ್ಸ್ಗೆ ಹೋಗೋಕ್ಕೆ ಮುಂಚೆ ಈ ಥರ ಸ್ಟಾರ್ಟರ್ಸು, ಅದು ಮಟನ್ನಲ್ಲಿ ಈ ಥರ ಸಿಕ್ಬಿಟ್ರೆ ತುಂಬ ಖುಷಿ ಆಗುತ್ತೆ. ಸಖತ್ತಾಗಿದೆ. ನೆಕ್ಸ್ಟು ಗೋಂಗೂರ ಪನ್ನೀರ್ ಪಾಕೆಟ್ಸ್ ಅಂತ. ಸೊ ಆಗಲೇ ನಿಮಗೆ ಕ್ಲೋಸಪ್ ಮೇಲೆ ತೋರಿಸಿದ್ದೀನಿ. ನೋಡಿ ಯಾವ ಥರ ರೋಲ್ ಮಾಡಿ ಸ್ಟಫ್ ಮಾಡಿ ಕೊಟ್ಟಿದ್ದಾರೆ. ಇದು ಹಾಗೆ ಒಂದು ಬೈಟ್ ತೊಗೊತೀನಿ.
ಇದಕ್ಕೆ ಒಂದು ಚಿಲ್ಲಿ ಸಾಸ್ ಕೊಟ್ಟಿದ್ದಾರೆ. ಸೊ ಅದಾದಮೇಲೆ ಟ್ರೈ ಮಾಡೋಣ. ಫಸ್ಟ್ ಹಾಗೆ ಒಂದು ಬೈಟ್ ತೊಗೊಂಡ್ಬರ್ತೀನಿ. ಒಳ್ಳೆ ಪನ್ನೀರ್ ಸ್ಟಫಿಂಗ್ ಇದು. ಇನ್ನೊಂದು ಒಂದು ಚಟ್ನಿ ಹಾಕಿದ್ದಾರೆ, ಅಂದರೆ ಆ ಮಸಾಲೆ, ಪುದೀನ ಕೊತ್ತಂಬರಿದು ಒಂದು ಫ್ಲೇವರ್ಸ್ ಗೊತ್ತಾಗ್ತಾ ಇದೆ. ಕ್ರಿಸ್ಪಿ ಲೇಯರ್ ಮೇಲೆ ಒಳಗಡೆ ಸೂಪರ್ ಸಾಫ್ಟ್ ಪನ್ನೀರು ಸ್ಟಫ್ ಮಾಡಿರೋದು ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಸೈಡ್ ಡಿಶ್ಗೆ ಇದು ಮಾಡಿಸಿದಂಥ ಕಾಂಬಿನೇಷನು. ವೆಜಿಟೇರಿಯನ್ಸು ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತೀರಾ. ಒಂದು ಒಳ್ಳೆ ಫ್ಲೇವರ್ಫುಲ್ ಪನ್ನೀರ್ ಪಾಕೆಟ್ ಇದು. ನನಗೆ ಆ ಸಾಸ್ ಕೊಟ್ಟಿದ್ದಾರೆ, ಅದರಲ್ಲಿ ಡಿಪ್ ಮಾಡಿ ನೋಡ್ತೀನಿ, ಬಟ್ ಹಾಗೆ ತುಂಬ ಚೆನ್ನಾಗಿದೆ ಇದು. ಸಿಕ್ಕಾಪಟ್ಟೆ ಚೆನ್ನಾಗಿದೆ ನೋಡಿ. ಅದು ಡಿಪ್ ಮಾಡೋಕ್ಕೆ ಮುಂಚೆ ಸ್ಟಫ್ ಯಾವ ಥರ ಮಾಡಿದ್ದಾರೆ ಅಂತ ತೋರಿಸ್ಕೊಡ್ತೀನಿ. ನೋಡಿ, ಸೂಪರ್ ಸ್ಟಫಿಂಗು. ಸೊ ಇದನ್ನು ಈ ಚಿಲ್ಲಿ ಸಾಸ್ನಲ್ಲಿ ಡಿಪ್ ಮಾಡೋಣ. ಮೆಣಸಿನ್ಕಾಯ್ದು ಘಾಟು, ಸ್ವಲ್ಪ ಸಿಹಿನೂ ಇದೆ. ಹನಿ ಹಾಕಿರ್ಬೋದು ಆ ಸಾಸಲ್ಲಿ, ಬಟ್ ಆ ಒಣಗಿದ ಮೆಣಸಿನ್ಕಾಯ್ದು ಸೀಡ್ಸು ಡಾಮಿನೇಟ್ ಮಾಡ್ತಾಯಿದೆ. ಚೆನ್ನಾಗಿದೆ. ನಾನು ಹಾಗೆ ಚೆನ್ನಾಗಿದೆ ಅಂತ ಅಂದ್ಕೊಂಡಿದ್ದೆ. ಈ ಸಾಸ್ನಲ್ಲಿ ಡಿಪ್ ಮಾಡಿ ತಿಂತಾರೆ ಇನ್ನೂ ಮಜಾ ಕೊಡ್ತಾಯಿದೆ ಅದು. ಒಂದೊಳ್ಳೆ ಕಾಂಬಿನೇಷನ್ನು ಜ್ಯೂಸ್ಗೆಲ್ಲ. ಖಂಡಿತ ಟ್ರೈ ಮಾಡಿ ಇದನ್ನು. ಅದಕ್ಕೆ ನಮಗೆ ಇದನ್ನು ರೆಕಮೆಂಡ್ ಮಾಡಿದ್ದಾರೆ ಅವರು. ತುಂಬ ಚೆನ್ನಾಗಿರುತ್ತೆ ಸರ್, ಇದು ಟ್ರೈ ಮಾಡಿ ಅಂತ ಹೇಳೋದು. ಅವರ ಮೇಲೆ ಇಟ್ಟಿದ್ದಂಥ ಒಂದು ಎಕ್ಸ್ಪೆಕ್ಟೇಷನ್ ಮೀಟ್ ಮಾಡಿದೆ ಅಂತಲೇ ಹೇಳ್ಬೋದು. ಸಖತ್ತಾಗಿದೆ. ತೋಟಕೂರ ಲಿವರ್ ಫ್ರೈ ಟೇಸ್ಟ್ ಮಾಡೋ ಸಮಯ. ಒಂದು ಒಳ್ಳೆ ಕ್ಯೂಬ್ಸ್ ಹಾಕಿದ್ದಾರೆ. ತೋಟಕೂರ ನಾನು ಇದು ಫಸ್ಟ್ ಟೈಮ್ ಟ್ರೈ ಮಾಡ್ತಾಯಿದ್ದೀನಿ. ಸೊ ತಡ ಮಾಡಿದೆ, ಈ ಲಿವರ್ನ ಟ್ರೈ ಮಾಡ್ಬಿಡ್ತೀನಿ. ಇದು ಹೆಸರಿಗೆ ಮಾತ್ರ ಲಿವರ್ ಫ್ರೈ. ಇದು ಪ್ಯೂರ್ ವೆಜಿಟೇರಿಯನು. ಯಾರೂ ಭಯಪಡೋಕ್ಕೆ ಹೋಗಬೇಡಿ. ಕ್ಯೂಬ್ಸ್ ಅಂತೂ ನೋಡೋಕ್ಕೆ ಲಿವರ್ ಥರ ಇರುತ್ತೆ, ಅದಕ್ಕೆ ಅವರು ತೋಟಕೂರ ಲಿವರ್ ಫ್ರೈ ಅಂತ ಇದಕ್ಕೆ ಡಿಶ್ಗೆ ಹೆಸರಿಟ್ಟಿರೋದು. ಬಟ್ ಪ್ಯೂರ್ ವೆಜಿಟೇರಿಯನ್ ಇದು. ಪನ್ನೀರ್ ಪಾಕೆಟ್ಸೂ ಸಿಕ್ಕಾಪಟ್ಟೆ ಒಂದು ಒಳ್ಳೆ ಕಾಂಬಿನೇಷನ್ನು. ಇದು ಒಂದು ಒಳ್ಳೆ ಕಾಂಬಿನೇಷನ್ ಆಗುತ್ತೆ. ಗ್ರೂಪ್ ಆಫ್ ಫ್ರೆಂಡ್ಸ್ ಬಂದಾಗ ವೆಜ್ನಲ್ಲಿ ಇದನ್ನು ಟ್ರೈ ಮಾಡಿ. ಸೊ ಫಸ್ಟ್ ಟೈಮ್ ಟ್ರೈ ಮಾಡ್ತಾಯಿದ್ದೀನಿ. ನಂಗೆ ತುಂಬಾ ಇಂಪ್ರೆಸ್ ಮಾಡ್ತಿದ್ದು. ಸೊ ಹೈಲಿ ರೆಕಮೆಂಡೆಡು. ಇಲ್ಲಿ ಬಂದಾಗ ಮಿಸ್ ಮಾಡಬೇಡಿ ಇದನ್ನು. ಆ ಸೊಪ್ಪಿನಿಂದ ಮಾಡಿರೋವಂಥ ಕ್ಯೂಬ್ಸ್ ಇದು. ಸೊ ಭಯ ಪಡೋ ಅವಶ್ಯಕತೆ ಇಲ್ಲ. ಇದು ಪ್ಯೂರ್ ವೆಜಿಟೇರಿಯನ್ನು. ಹೆಸರು ಮಾತ್ರ ತೋಟಕೂರ ಲಿವರ್ ಫ್ರೈ. ಸಖತ್ತಾಗಿದೆ. ಕೋಡಿ ಚಿಪ್ಸ್ ಇದು. ಸೊ ಇದನ್ನು ಟ್ರೈ ಮಾಡಿಬಿಡೋಣ. ಯಾವ ಥರ ಇದೆ ನೋಡಿ. ಸ್ಲೈಸು ತುಂಬಾ ತೆಳ್ಳಗೆ ಕಟ್ ಮಾಡಿರೋವಂಥ ಚಿಕನ್ ಬ್ರೆಸ್ಟ್ ಇದು. ಅದಾದಮೇಲೆ ಒಂದು ಲೈಟ್ ಕೋಟಿಂಗು, ಡೀಪ್ ಫ್ರೈ ಆಗಿದೆ. ಕರ್ಬೇವಿನ ಸೊಪ್ಪು ಜೊತೆನಲ್ಲಿ ಫ್ರೈ ಮಾಡಿದ್ದಾರೆ. ಸೊ ಟ್ರೈ ಮಾಡಿಬಿಡ್ತೀನಿ. ಕೋಡಿ ಚಿಪ್ಸ್ ಸೂಪರ್ ಮಸಾಲೆ ಮೇಲೆ ಫ್ರೈ ಮಾಡಾದ್ಮೇಲೆ ಒಂದು ಮಸಾಲೆ ಸ್ಪ್ರಿಂಕಲ್ ಮಾಡಿರೋ ಥರ ಇದೆ. ಅದು ಎಕ್ಸ್ಟ್ರಾ ಫ್ಲೇವರ್ಸ್ ಕೊಡ್ತಾಯಿದೆ. ತಿಂತ ಚಿಕನ್ ಬ್ರೆಸ್ದು ಒಂದು ಫ್ಲೇವರ್ ಗೊತ್ತಾಗ್ತಾಯಿದೆ. ಪಾರ್ಟಿ ಮಾಡೋರಿಗಂತೂ ಸೂಪರ್ ಸ್ಟಾರ್ಟರ್ಸ್ ಇದು. ಅದ್ಭುತ. ತುಂಬಾ ಫ್ಲೇವರ್ಫುಲ್ ಆಗಿದೆ ಎಲ್ಲನೂ. ವೆಜ್ನಲ್ಲೂ ಅಷ್ಟೇ. ತೋಟಕೂರ ಲಿವರ್ ಫ್ರೈ, ಪನ್ನೀರ್ ಪಾಕೆಟ್ಸ್ ಆಗಲಿ, ಎಲ್ಲದನ್ನಲ್ಲೂ ಒಂದು ಅಥೆಂಟಿಕ್ ಟಚ್ ಇದೆ ಅಂತಲೇ ಹೇಳ್ಬೋದು. ನನಗೆ ಈ ಕೋಳಿ ಚಿಪ್ಸೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಇನ್ನೊಂದು ಪೀಸ್ ತೊಗೊಂಬರ್ತೀನಿ. ಮಟನ್ ಫ್ರೈ ಅಷ್ಟೇ ಅದ್ಭುತವಾಗಿತ್ತು. ಸೂಪರ್ ಸೈಡ್ಸ್ ಇವೆಲ್ಲ. ಇನ್ನೂ ಸಾಕಷ್ಟು ಟ್ರೈ ಮಾಡೋದಿದೆ. ಸಾಧ್ಯ ಆದರೆ ಪಾರ್ಟ್ 2 ಮಾಡ್ತೀವಿ ಈ ಜಾಗದಲ್ಲಿ. ಸೊ ಇನ್ನೊಂದು ಬ್ರಾಂಚೂ ಓಪನ್ ಆಗ್ತಾಯಿದೆ. ಇದಾದಮೇಲೆ ಆಗ್ಬೋದು. ಸೊ ಅಲ್ಲಿಗೆ ವಿಸಿಟ್ ಮಾಡಿ ಇನ್ನಷ್ಟು ಬೇರೆ ಡಿಶಸ್ನ ಟ್ರೈ ಮಾಡ್ತೀವಿ. ಸೊ ಅದ್ಭುತವಾಗಿದೆ.
ಜೊತೆಯಲ್ಲಿ ಇಲ್ಲಿ ಸಿಗುವಂಥ ಮಾಕ್ಟೈಲ್ಸ್ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಇಲ್ಲಿ 4 ಆರ್ಡರ್ ಮಾಡಿದ್ದೀನಿ. ಅದರಲ್ಲೂ ಈ ಎಳ್ನೀರಿನಲ್ಲಿ ಮಾಡಿರೋವಂಥದ್ದು ಸಿಕ್ಕಾಪಟ್ಟೆ ಅಟ್ರಾಕ್ಟಿವ್ ಆಗಿದೆ, ಒಳ್ಳೆ ಪ್ರೆಸೆಂಟೇಷನ್ನು. ಸೊ ಆಗಾಗ ಈ ಥರ ಮಾಕ್ಟೈಲ್ಸ್ನು ತೊಗೊತಾ ಇರಿ, ಯಾಕಂದರೆ ಈ ಚುರುಕನ್ನೋ ಖಾರ ಜೊತೆಯಲ್ಲಿ ಈ ಥರ ಮಾಕ್ಟೈಲ್ಸ್ ಕುಡಿತಾ ಇದ್ದರೆ ಒಳ್ಳೆ ಮಜಾ ಕೊಡುತ್ತೆ, ರಿಲೀಫೂ ಕೊಡುತ್ತೆ. ಆ್ಯಪಲ್ ಮೊಜಿಟೋ, ಇದು ಮೊಯಿಟೋ ಏನಾದರೂ ಹೇಳ್ಬೋದು ಇದಕ್ಕೆ. ಚೆನ್ನಾಗಿದೆ. ಸೊ ನೆಕ್ಸ್ಟು ವಂಕಾಯಿ ಪಲಾವ್ ಅದನ್ನು ಟ್ರೈ ಮಾಡೋಣ. ನೋಡೋಕೆ ತುಂಬ ಚೆನ್ನಾಗಿದೆ, ಡೀಪ್ ರೋಸ್ಟ್ ಆಗಿರುವಂಥ ಬದನೆಕಾಯಿ. ಸೊ ಅದನ್ನು ಟ್ರೈ ಮಾಡ್ಬಿಡ್ತೀನಿ, ಬನ್ನಿ. ಮೇಲೇ ಒಂದು ಸೂಪರಾಗಿ ರೋಸ್ಟ್ ಆಗಿರುವಂಥ ಬದನೆಕಾಯಿ ಇಟ್ಟಿದ್ದಾರೆ. ಸೊ ಸ್ವಲ್ಪ ರೈಸ್ ಹಾಕ್ಕೊಂಬಿಡೋಣ. ಅದಾದಮೇಲೆ ನಮಗೆ ಮಿಲ್ಟ್ರಿ ಮಟನ್ ಪಲಾವನ್ನು ಕಾಯ್ತಾ ಇದೆ. ಸೊ ಫಸ್ಟು ನನಗೆ ಈ ಬದನೆಕಾಯಿ ಟೇಸ್ಟ್ ಮಾಡೋಣ ಅನಿಸ್ತಾ ಇದೆ. ಸೊ ಜಗದೇಕ ವೀರುಡು ಅತಿಲೋಕ ಸುಂದರಿನಲ್ಲಿ ಚಿರಂಜೀವಿ ಮತ್ತು ಶ್ರೀದೇವಿ ಅವ್ರದ್ದು ಒಂದು ಸೂಪರ್ ಜೋಕ್ ಇದೆ, ಅದು ನೆನಪಾಗ್ತಾ ಇದೆ ಈ ಬದನೆಕಾಯಿ ನೋಡ್ತಾ ಇದ್ದರೆ. ಸೊ ಇದನ್ನು ಟ್ರೈ ಮಾಡಿಬಿಡ್ತೀನಿ. ಜಗದೇಕ ವೀರುಡು ಅತಿಲೋಕ ಸುಂದರಿನಲ್ಲಿ ನೆನಪು ಮಾಡ್ಕೊಂಡು ತಿಂತಾ ಇರೋವಂಥ ಬದನೆಕಾಯಿ ಫಸ್ಟ್ ಟ್ರೈ ಮಾಡಿಬಿಡ್ತೀನಿ. ಧಮಾಕ ಇದು. ಬದನೆಕಾಯಿ ಒಂದು 4-5 ಹಾಕ್ಸ್ಕೊಂಬಿಡ್ಬೇಕು. ಆಹಾ, ಸೂಪರ್. ಇನ್ನು ರೈಸ್ ಟ್ರೈ ಮಾಡಿಬಿಡ್ತೀನಿ. ಲಾಂಗ್ ರೈನ್ ರೈಸು, ಬಟ್ ಸಿಕ್ಕಾಪಟ್ಟೆ ಜೊತೆನಲ್ಲಿ ಕುಕ್ ಆಗಿರೋ ಥರ ಇದೆ ರೈಸ್ ಇದು, ಆ ಮಸಾಲೆನಲ್ಲಿ. ರೈಸ್ ಟ್ರೈ ಮಾಡೋಣ. ನಾನು ನಾನ್ ವೆಜ್ ಪಲಾವ್ಗಳು ಸಿಕ್ಕಾಪಟ್ಟೆ ಇಷ್ಟಪಡ್ತೇನೆ. ವೆಜ್ನಲ್ಲಿ ಇದು ಧಮಾಕ. ನಾವು ಎಣ್ಣೆ ಬದನೆಕಾಯ್ದು ಸಾರು ಹಾಕ್ಕೊಂಡು ರೈಸ್ ಯಾಕೆ ತಿಂತಿರೋ ಅದ್ರದ್ದು ಡಬಲ್ ಫ್ಲೇವರ್ ಇದು, ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಅವರು ಬದನೆಕಾಯಿನಲ್ಲೂ ಈ ಥರ ಒಂದು ಧೂಳು ಧಮಾಕ ಪಲಾವ್ ಮಾಡ್ತಾರೆ ಅಂದರೆ ಮೆಚ್ಚಬೇಕಾಗಿರೋದೆ. ಸೊ ಇದನ್ನು ಖಂಡಿತ ಟ್ರೈ ಮಾಡಿ, ಮಿಸ್ ಮಾಡಬೇಡಿ. ಧಮಾಕ ಸೂಪರ್. ಅಲ್ಲಲ್ಲಿ ಬದನೆಕಾಯಿ ಪೀಸೂ ಸಿಗ್ತಾ ಇರುತ್ತೆ. ನಾನ್ ವೆಜ್ಗಿಂತ ಮಜಾ ಕೊಡ್ತಾ ಇದೆ ಇದು. ಇದನ್ನು ಮುಗಿಸ್ಬಿಟ್ಟು ಮಿಲಿಟ್ರಿ ಮಟನ್ ಪಲಾವ್ ಕಾಯ್ತಾ ಇದೆ, ಸಿಗೋಣ. ಸೊ ಮಿಲಿಟ್ರಿ ಮಟನ್ ಪಲಾವ್ ಮೇಲೇ ಪೀಸ್ ಒಂದಿದೆ, ಪೀಸ್ನ ನೀಟಾಗಿ ಹಾಕ್ಕೊಂಬಿಡೋಣ. ಸೊ ಇಲ್ಲೂ ರೈಸು ಘಮ ಘಮ ಅಂತ ಇದೆ. ನನಗೆ ಆ ಬದನೆಕಾಯಿ ಪಲಾವ್ ಸಿಕ್ಕಾಪಟ್ಟೆ ಮಜಾ ಕೊಡ್ತು. ಸೊ ಇದ್ರ ಮೇಲೇನು ಜಾಸ್ತಿ ಎಕ್ಸ್ಪೆಕ್ಟೇಷನ್ ಇದೆ. ನೋಡೋಣ, ಸ್ವಲ್ಪ ರೈಸ್ ಹಾಕ್ಕೊಂಡು ಟ್ರೈ ಮಾಡಿಬಿಡೋಣ. ನೀವು ನೋಡಿದ್ರೆ ಗೊತ್ತಾಗ್ತಾ ನೋಡಿ, ಫುಲ್ ಹೋಲ್ ನಾಟಿ ಈರುಳ್ಳಿ ಹಾಕಿದ್ದಾರೆ ಇದಕ್ಕೆ. ಸಿಕ್ಕಾಪಟ್ಟೆ ನನಗೆ ಖುಷಿ ಕೊಡ್ತಾಯಿದೆ ನೋಡ್ತಾ ಇದ್ರೇ. ಮೇಲೆ ಸ್ವಲ್ಪ ಈ ಫ್ರೈ ಮಾಡಿರುವಂಥ ಕಾರಮಲೈಸ್ ಆನಿಯನ್ಸ್ ಹಾಕಿದ್ದಾರೆ ಪ್ರೆಸೆಂಟೇಷನ್ಗೆ. ಸೊ ತಡ ಮಾಡಿದ್ರೆ ಟ್ರೈ ಮಾಡಿಬಿಡೋಣ. ಪೀಸ್ ಜೊತೆನಲ್ಲೇ ಟ್ರೈ ಮಾಡಿಬಿಡೋಣ. ಫಸ್ಟು ನೋಡಿ ಯಾವ ಥರ ಇದೆ. ನಾನು ಚಿಕ್ಕದೊಂದು ಹಾಕ್ಕೊಂಡಿದ್ದೀನಿ, ಒಳಗಡೆ ಫುಲ್ಲು ಹಿಡನ್ ಪೀಸಸ್ ಇದೆ, ತೆಗೆದು ಆಮೇಲೆ ತಿಂತೀವಿ ಅದನ್ನು. ಸೊ ಮಸಾಲೆ ಎಲ್ಲ ಚೆನ್ನಾಗಿ ಒಳಗಡೆ ಹೋಗ್ಬಿಟ್ಟಿದೆ ಅಂತಲೇ ಹೇಳ್ಬೋದು. ನಿಮಗೂ ಅದು ಗೊತ್ತಾಗ್ತಾ ಇದೆ. ಟ್ರೈ ಮಾಡಿಬಿಡ್ತೀನಿ. ಓಹೋ, ಪುದೀನ ಮತ್ತು ಆ ಕೊತ್ತಂಬರಿದು ಒಂದು ಫ್ಲೇವರ್ಸು ಜಾಸ್ತಿ ಗೊತ್ತಾಗ್ತಾ ಇದೆ ಇದರಲ್ಲಿ. ಪ್ಲಸ್ ಹಸಿಮೆಣಸಿನ್ಕಾಯ್ದು ಒಂದು ಫ್ಲೇವರು ಪೀಸ್ನಲ್ಲಿ. ಮಸಾಲೆ ಪಕ್ಕ ಹಿಡಿದ್ಬಿಟ್ಟಿದೆ. ಮಾಂಸನೂ ಅಷ್ಟೇ ಚೆನ್ನಾಗಿ ಬೆಂದಿದೆ. ರೈಸ್ ಟೇಸ್ಟ್ ಮಾಡಿಬಿಡ್ತೇನೆ. ನಾನು ಆರ್ಡ್ರ್ ಮಾಡಿರೋ 2 ಪಲಾವ್ಗಳು ಕ್ಲಾಸಿಕ್. ಆಹಾ, ಮೂರು ರೀಜನ್ದು ಫ್ಲೇವರ್ಸು ಒಂದೇ ಜಾಗದಲ್ಲಿ ಸಿಗ್ತಾಯಿದೆ. ಆಂಧ್ರ, ತೆಲಂಗಾಣ ಮತ್ತು ರಾಯಲಸೀಮಾದು. ಸೊ ನನಗಂತೂ ಇನ್ನೂ ಸಾಕಷ್ಟು ಡಿಶಸ್ ಇದೆ. ನೆಕ್ಸ್ಟ್ ಟೈಮ್ ಖಂಡಿತ ನಾನು ಮತ್ತೆ ವಿಸಿಟ್ ಮಾಡಿ ಸೋಮು ಜೊತೆಯಲ್ಲಿ ಎಕ್ಸ್ಪ್ಲೋರ್ ಮಾಡ್ತೀವಿ, ಟೇಸ್ಟ್ ಮಾಡ್ತೀವಿ ಇಲ್ಲಿನ ಡಿಶಸ್ನ.
ಸೋ ಫಾರ್ ನನಗೆ ಮಟನ್ ಫ್ರೈ ಆಗಲಿ, ನಲ್ಗೊಂಡ ಮಟನ್ ಫ್ರೈ, ಕೋಡಿ ಚಿಪ್ಸ್ ಮತ್ತು ಆ ಒಂದು ಲಿವರ್ ಅಂತ ಹೆಸರಿಟ್ಟಿರೋ ವೆಜಿಟೇರಿಯನ್ ಡಿಶ್ ಅದು, ಮತ್ತು ಪನ್ನೀರ್ ಪಾಕೆಟ್ಸು ಸೂಪರಾಗಿದೆ. ಜೊತೆಯಲ್ಲಿ ಈ ಥರ ಮಾಕ್ಟೈಲ್ಸು, ಒಳ್ಳೆ ಮಾಕ್ಟೈಲ್ ಮಾಡೋ ಬಾರ್ಟೆಂಡರ್ಸ್ ಇದ್ದಾರೆ. ಸೊ ಆಗಲೇ ನೋಡ್ತಾ ಇದೆ, ಸಿಕ್ಕಾಪಟ್ಟೆ ಒಂದು ಶೇಕ್ ಮಾಡಿಕೊಂಡು ಎಲ್ಲ ಇದು ಮಾಡ್ತಾಯಿದ್ರು. ಸೊ ಈ ಥರ ತಗೊಂಡು ಖಾರದಲ್ಲಿ ತಿಂತಾಯಿದ್ರೆ, ಕುಡಿತಾಯಿದ್ರೆ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ. ರಿಯಲ್ ಫ್ರೂಟ್ಸು ಹಾಕಿದ್ದಾರೆ ಇದರಲ್ಲಿ, ಆ್ಯಪಲ್ಲು, ಅದೇ ಥರ ಮ್ಯಾಂಗೋದು ಒಂದಿದೆ. ಇದೇನೂ ಗೊತ್ತಿಲ್ಲ, ಹೆಸರು ಮರ್ತೋದೆ. ಸೊ ಇದು ಎಳ್ಳಿರ್ದು, ಇದನ್ನು ಆಮೇಲೆ ಟ್ರೈ ಮಾಡ್ತೀನಿ, ಔಟ್ರೋಗೆ ಸಿಗ್ತೀನಿ. ಸೊ ಇದನ್ನೆಲ್ಲ ನಾನು ನನ್ನ ಫ್ರೆಂಡು ಮುಗಿಸ್ಬಿಟ್ಟು ನಿಮಗೆ ಔಟ್ರೋಗೆ ಸಿಗ್ತೀನಿ, ನೋಡ್ತಾ ಇದ್ದೀನಿ. ಸೊ ಎಲ್ಲ ಆಯಿತು, ನಮ್ಮ ವಿಕ್ರಮ್ರವನು ಫಿನಿಷ್ ಮಾಡಿದರು. ಜೊತೆಗೆ ಸೇರಿ ಔಟ್ರೋ ಕೊಟ್ಬಿಡೋಣ. ಸೋಮು ಬೇರೆ ಇಲ್ಲ, ನಮಗೆ ಪಕ್ಕದಲ್ಲಿ ಸೋಮು ಇದ್ದರೆ ಒಂದು ಜೋಶ್ ಇರುತ್ತೆ. ಸೊ ಅದಕ್ಕೆ ವಿಕ್ರಮ್ರವ್ರನ್ನ ಕರೆದೆ. ಸೊ ಇಬ್ಬರು ಫುಡ್ ರಿವ್ಯೂ ಮುಗಿಸಿದ್ದೀವಿ. ಅವ್ರ ಚಾನಲ್ನಲ್ಲೂ ವೀಡಿಯೋ ಬರುತ್ತೆ, ನಮ್ಮ ಚಾನಲ್ನಲ್ಲಿ ವೀಡಿಯೋ ಬರುತ್ತೆ. ಇಲ್ಲಿ ಸಾಕಷ್ಟು ವೆರೈಟೀಸ್ ಇರುತ್ತೆ ಇವ್ರ ಚಾನಲ್ನಲ್ಲಿ ಬರೋದು. ಸೊ ನಾನು ಒಬ್ಬನೇ ಬಂದಿರೋದ್ರಿಂದ ಸ್ವಲ್ಪ ಐಟಮ್ಸ್ ಮಾತ್ರ ಆರ್ಡರ್ ಮಾಡಿದ್ದೆ. ಬ್ರೋ ಇಲ್ಲಿನ ಮಾಕ್ಟೈಲ್ಸ್ ಕಾಕ್ಟೈಲ್ಸ್ ಬಗ್ಗೆ ಹೇಳಿ ಬ್ರೋ. ಇದು ಏನು ಹೆಸರುಗಳು ಚೆನ್ನಾಗಿದೆ. ಇವರು ನಿಮ್ದು ಇದು ಚಿಲ್ ಮಾಡಿ ಅಂತೆ, ಚಿಲ್ ಮಾಡಿ ಅಂತ ನಾನು ತೊಗೊಂಡೆ, ಕುಡಿದು ಖಾಲಿ ಮಾಡಿ ಇಟ್ಟಿದ್ದೀನಿ. ಬಂಗಾರದ ಮನುಷ್ಯ. ನಾನು ಆಗಲೇ ಒಂದು ಆ್ಯಪಲ್ದು ತೊಗೊಂಡೆ, ಅದು ಬೇರೆ ಲೆವೆಲ್ ಮಗ ಅಂತ ಹೇಳಿದ್ರು. ಪವರ್ ಸ್ಟಾರ್ ಇದೆ ನೋಡಿ, ಪವರ್ ಸ್ಟಾರ್ ಹೆಸರಲ್ಲಿ ಪವರ್ ಆಗೇ ಇದೆ, ಎಲ್ಲಾನು ಮಿಕ್ಸ್ ಆಗಿರುತ್ತೆ ಡ್ರಿಂಕು. ಸೊ ಇದನ್ನು ಟ್ರೈ ಮಾಡಿ. ಊಟದ ವಿಚಾರಕ್ಕೆ ಬರೋದಾದರೆ ಸಿಕ್ಕಾಪಟ್ಟೆ ಒಂದು ಅಥೆಂಟಿಕ್ ಟಚ್ ಇರುವಂಥ ಡಿಶಸ್ಸು. ಹೆಸರು ತಕ್ಕಂಗೆ 3 ಪ್ರಾಂತದ ಒಂದು ಟಚ್ ಇದೆ ಅಡುಗೆಗಳ್ನಲ್ಲಿ. ಬ್ರೋ ನಿಮ್ಗೇನು ಇಷ್ಟ ಆಯಿತು? ನನಗೆ ಎಲ್ಲ ಇಷ್ಟ ಆಯಿತು. ಏನೇನು ತರಿಸಿದ್ವಿ ಶೆಫು ಸ್ಪೆಷಲ್ಲು ಅವರೇ ರೆಕಮೆಂಡ್ ಮಾಡಿದ್ದು. ಸೊ ಎಲ್ಲ ಇಷ್ಟ ಆಯಿತು. ಎಲ್ಲದರಲ್ಲೂ ಸ್ಪೈಸಿ ಲೆವೆಲ್ಲು ಮೇಲೆ ಬೇರೆ 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 ಲೆವೆಲಲ್ಲಿ ಒಂದು ಪಟ್ಟು ಜಾಸ್ತಿನೇ ಇರುತ್ತೆ, ಸ್ವಲ್ಪ ಜಾಸ್ತಿನೇ ಮಜಾ ಕೊಡುತ್ತೆ. ಎಕ್ಸ್ಟ್ರೀಮ್ ಖಾರ ಏನಲ್ಲ, ಅದು ಮಜಾ ಕೊಡುವಂಥ ಖಾರ ಅದು. ಸೊ ಖಂಡಿತ ಇಷ್ಟ ಆಯಿತು. ನೀವೇನಾದರೂ ಮಾರತಳ್ಳಿ ಸೈಡು ಆಫೀಸ್ನಲ್ಲಿ ಏನಾದರೂ ಟೀಮ್ ಲಂಚು ಡಿನ್ನರ್ ಏನೋ ಪ್ಲ್ಯಾನ್ ಮಾಡ್ತಾಯಿದ್ರೆ ಎಲ್ಲ ಸಿಕ್ಬಿಡುತ್ತೆ ಇಲ್ಲೇ. ವಿಸಿಟ್ ಮಾಡಿ, ವಿಶಾಲವಾದ ಜಾಗ, ಪಾರ್ಕಿಂಗೂ ಇದೆ. ಸೊ ಪಾರ್ಕಿಂಗ್ ಭಯಪಡೋ ಅವಶ್ಯಕತೆ ಇಲ್ಲ, ಅದು ಎಸ್ಪೆಷಲಿ ಈ ರೋಡ್ನಲ್ಲಿ. ಸೊ ಬಂದು ಟ್ರೈ ಮಾಡಿ. ಇಷ್ಟು ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀವಿ. ನಮ್ಮ ಚಾನಲ್ಗೆ, ಅನ್ಬಾಕ್ಸ್ ಕರ್ನಾಟಕ ಚಾನಲ್ಗೆ ಮತ್ತು ಎಲ್ಲ ಕನ್ನಡ ಕ್ರಿಯೇಟರ್ಸ್ಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಮತ್ತೊಂದು ಇಂಟ್ರೆಸ್ಟಿಂಗ್ ವೀಡಿಯೋನಲ್ಲಿ ಸೋಮು ಜೊತೆಗೆ ಸಿಗ್ತೀನಿ. ಎಲ್ಲರಿಗೂ ಧನ್ಯವಾದಗಳು. ಸಿ ಯು ಸೂನ್. ನಮಸ್ಕಾರ.